ವಿಜೇಂದ್ರ ಅವ್ರನ್ನ ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿದಾಗ ಯಡಿಯೂರಪ್ಪನವ್ರು ಮಾತು ಹೇಳ್ತಾರೆ, ಸ್ವಲ್ಪ ವಿಜೇಂದ್ರನ ಹತ್ರ ಮಾತಾಡಯ್ಯ ನೀನು ಅಂದರು. ಅದೆಲ್ಲ ಪಕ್ಕದಲ್ಲಿ ಒಂದು ಆ ಕೃಷ್ಣ ಪಕ್ಕದಲ್ಲಿ ಒಂದು ಚಿಕ್ಕದೊಂದು ರೂಮ್ ಅದೇ ಸರ್. ಅದು ನಾನು ಯಾವಾಗಲೂ ಹೋಗಿಲ್ಲ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ ಹೋಗಿಲ್ಲ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಹೋಗಿಲ್ಲ. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದಾಗ ಕರ್ಕೊಂಡೋದ್ರು ಆ ರೂಮ್ಗೆ. ಅದು ಯಾವುದೋ ಒಂದು ಇಂಡಸ್ಟ್ರಿ ಇದೆ, ಇದನ್ನು ತೆಗೆದಿಟ್ರು. ವಿಜೇಂದ್ರನ ಮರ್ತುಬಿಟ್ಟಿದ್ಯಾ ಅಂತ ಕಾಣಿಸ್ತದೆ. ಸ್ವಲ್ಪ ಆತ್ಮಾವಲೋಕನ ಮಾಡ್ಕೊಂಡು ಮುಂದೆ ಬೆಳೆಯೋರು ನೀವೆಲ್ಲ ನಾಯಕರಾಗವರು. ಈ ರಾಜ್ಯದ ಜನಕ್ಕೆ ನೀವೇನು ನುಡಿತೀರಾ ಅದರಂತೆ ನಡಿಬೇಕು. ನಿಮ್ಮ ಮೇಲೆ ಜನಗಳ ವಿಶ್ವಾಸ ಬರಬೇಕು ಅಂತಂದರೆ ನೀವೇನು ಮಾತಾಡ್ತೀರಾ ಅದನ್ನು ಅನುಷ್ಠಾನ ಮಾಡಬೇಕು. ಹಿಂದೆ ಮಾಡೋದೊಂದು, ಮುಂದೆ ಮಾತಾಡೋದೊಂದು. ಜನ ನಂಬಲ್ಲ ನಿಮ್ಮನ್ನ. ವಿಜೇಂದ್ರನ ನಾನು ಕರ್ಕೊಂಡೋಗಿ 5,000 ಎಕರೆ ಅದು ಯಾವುದೋ ಒಂದು ಏರೋನಾಟಿಕಲ್ ಕಂಪ್ನಿ ಅವ್ರು ಏನೋ ಮಾಡ್ಲಿಕ್ಕೆ ಬರ್ತಾರೆ. ಆ ಪಾರ್ಟ್ಸ್ಗಳನ್ನ ಆ ಏರೋಪ್ಲೇನ್ಗೆ ಆಗಬೇಕಾದಂಥ ಪಾರ್ಟ್ಸ್ಗಳು ತಯಾರು ಮಾಡೋಕ್ಕೆ 5,000 ಎಕರೆನ ಕೇಳ್ತಾ ಇದ್ದಾರೆ. ದಯಮಾಡಿ ಯಾರು ಏನು ಗಲಾಟೆ ಮಾಡಬೇಡ್ರಪ್ಪ, ಒಳ್ಳೆ ನಾವು ಅದಕ್ಕೆ ಅವ್ರಿಗೆ ಬೆಲೆ ಕೊಡ್ತೀನಿ ಅಂತ ಯಾರ್ಯಾರಿದ್ರು ಅಂತ ಹೇಳ ವಿಜೇಂದ್ರನ. ಅವತ್ತು ನಿಮ್ಮ ಜೊತೆಯಲ್ಲಿ ಸನ್ಮಾನ್ಯ ರುದ್ರೇಶಣ್ಣವರಿದ್ದರು, KRID ಅವತ್ತು ಅಧ್ಯಕ್ಷರು. ಆಮೇಲೆ ಅವ್ರು ಯಾರೋ ಅವರ ಬೀಗರ ಶೆಟ್ಗರು ಮುನ್ಸ್ವಾಮಣ್ಣ, ಅವ್ರ ಹೆಸರು ಮರುಸ್ವಾಮಣ್ಣನೂ ಇದ್ರು. ಆತ್ಮಾವಲೋಕನ ಮಾಡ್ಕೋ ವಿಜೇಂದ್ರಣ್ಣ. ಪ್ರಾಯಶ್ಚಿತ್ತ ಯಾತ್ರೆ ಬೇಡ ವಿಜೇಂದ್ರಣ್ಣ. ಮಾಡಾಗಿದ್ರೆ ಮಾಡು. ಪ್ರಾಯಶ್ಚಿತ್ತಕ್ಕೆ ನಿಮ್ಮ ಮಾಡಿರೋ ಪಾಪಕ್ಕೆ ನೀವು ಪ್ರಾಯಶ್ಚಿತ್ತವಾಗಿ ನೀವು ಮಾಡಲೇಬೇಕು. ನಮ್ದೇನದಕ್ಕೆ ತಕರಾರಿಲ್ಲ. ಇವೆಲ್ಲ ನಿಮ್ಮ ಪಾಪದ ಕೂಸುಗಳು. ಸೈನ್ ಹಾಕಿಲ್ಲ ಅಂದ್ರೂ ನಮ್ಮ ಮಾಜಿ ನಾಯಕರು ಕುಮಾರಸ್ವಾಮಿ ಅವರು ಅವ್ರ ಸೈನ್ ತೋರಿಸ್ತೀವಿ ವಿಧಾನಸೌಧದಲ್ಲಿ. ಎಷ್ಟು ಸೈನ್ ಹಾಕವ್ರೆ, ಎಷ್ಟೆಷ್ಟು ಮೀಟಿಂಗ್ ಮಾಡವ್ರೆ. ಯಾರ ಕೇಳಿದ್ರ ನಿಮ್ಮನ್ನ ಹೋಗಿ ನಮ್ಮನ್ನ ಬಿಡದಿ ಟೌನ್ಶಿಪ್ ಮಾಡ್ಕೊಳ್ಳಿ ಅಂತ ಬಿಡದಿಯವರಾಗಲಿ, ಆ ನಂದಗುಡಿಯವರಾಗಲಿ, ಸಾತ್ನೂರವರಾಗಲಿ ಯಾರಾದರೂ ಹೋಗಿದ್ರ ನಿಮ್ಮ ಹತ್ರ ಬಂದಿದ್ರಾ ಅರ್ಜಿ ಹಿಡ್ಕೊಂಡು ಮಾಡ್ಕೊಡಿ ಅಂತ? ಏನಿವತ್ತು ಎಲ್ಲ ಪತಿವ್ರತ್ಯರು ಆಡ್ದಂಗೆ ಆಡ್ತಾವ್ರೆ. ಏನು ಅವರು ರೈತರು, ನಾವು ರೈತರು, ಏನು ಯಾರ್ಯಾರು ಇದಕ್ಕೆ ಮೂಲ ಕಾರಣಕರ್ತರು ಅವರೇ ಇವತ್ತು ಬಿದ್ಬಿಡವ್ರೆ ಜಗಳಕ್ಕೆ. ನಾವು DK ಅಣ್ಣಂಗೆ ಹೇಳ್ದೋ, ಈ MLC ಎಲೆಕ್ಷನ್ ಎಫೆಕ್ಟ್ ಹೆಂಗಾಯ್ತದ ನೋಡ್ರಿ ಅಂತ. MLC ಎಲೆಕ್ಷನಲ್ಲಿ ಅದ್ರ ಎಫೆಕ್ಟು ಈಗೆಲ್ಲ ಕಾಂಪಿಟೇಷನ್. ವಿಜೇಂದ್ರಣ್ಣ ಅವನ ಅಧ್ಯಕ್ಷ ಆಗಕ್ಕೆ ಅವನ ಕಾಂಪಿಟೇಷನ್ನು, ಅವರು ಅಶೋಕಣ್ಣ ಅವನು ಉಳಿಸ್ಕೊಳಕ್ಕೆ ಅವರು. ಇನ್ನೊಬ್ರು ಹೇಳವ್ರೆ ಪಾಪ, ಯಾರೋ ನಮ್ಮ CT ರವಿಯಣ್ಣ ಹೇಳವ್ರೆ, ಏನೋ ಪ್ರಜೆ ಏನೋ ರಾಜ ವ್ಯಾಪಾರಿ ಆದರೆ ಪ್ರಜೆಗಳು ಭಿಕಾರಿಗಳಾಗ್ಬಿಡ್ತಾರಂತೆ. ಅದೇನು ಯಡಿಯೂರಪ್ಪನವ್ರಿಗೆ ಹೇಳ್ತೇನೆ ನೀನು ಅದನ್ನು? ರವಿಯಣ್ಣ ಯಾರಿಗೆ ಹೇಳ್ದೆ ಆ ಮಾತನ್ನ? ಯಡಿಯೂರಪ್ಪನವ್ರಿಗೆ ಹೇಳ್ದ? ರಾಜ ವ್ಯಾಪಾರಿ ಆದರೆ ಪ್ರಜೆಗಳು ಭಿಕಾರಿ ಆಯ್ತಾರಂತೆ. CT ರವಿಯಣ್ಣ ನೀನು ಅಷ್ಟೇ, ನಿನಗೆ ಲೂಟಿ ರವಿಯಣ್ಣ ಅಂತಾನೆ ಹೆಸರು ನಿನಗೆ. ನೀನು ಅಷ್ಟೇ, ನೀನು ವ್ಯಾಪಾರಿ ಆದೆ, ಚಿಕ್ಕಮಂಗ್ಳೂರವರೆಲ್ಲ ಭಿಕಾರಿಗಳಾದರು. ಮಾತಾಡಬೇಕಾದ್ರೆ ನೀವು ನಿಮ್ಮ ಬೆನ್ನು ನಿಮ್ಗೆ ಕಾಣೋದಿಲ್ಲ. ಎಲ್ಲರೂ ಗಾಜಿನ ಮನೇಲಿ ಕೂತಿದ್ದೀರಾ. ನೀನೇನು ಹುಡ್ತಾ ಏನು ನಾಟ್ಕೋಟಿ ಸಾವುಕಾರನ ಮಗನ, ಟಾಟಾ ಬಿರ್ಲನ್ನ ಮೊಮ್ಮಗನ ನೀನು? ಆಗರ್ಭ ಶ್ರೀಮಂತನ ನೀನು? ಏನೋ ಭಾಳ ಏನು ಚೆನ್ನಾಗಿ ಮಾತಾಡ್ತಾರೆ ಗೊತ್ತಾ BJPಯವರು. ನಮ್ಮ ಅಕ್ಕನೂ ಹೇಳವ್ರೆ, ನಮ್ಮ ಶೋಭಕ್ಕ ಭಾಳ ಚೆನ್ನಾಗಿ ಹೇಳೋರು. ಶೋಭಕ್ಕಂಗೆ ಹೇಳ್ದೆ, ಎಲ್ಲ ನಿಮ್ಮ ಯಜಮಾನನ ಪಾಪದ ಕೂಸೋದು. ಶೋಭಕ್ಕ ನಿಮ್ಮ ಯಜಮಾನ, ನಿಮ್ಮ ಸಾಹೇಬ ಅವ್ರ ಪಾಪದ ಕೂಸಿದ್ದು. ಶೋಭಕ್ ಅವ್ರೆ ಸ್ವಲ್ಪ ಆತ್ಮಾವಲೋಕನ ಮಾಡ್ಕೊಳ್ಳಿ. ನೀವು ಪಶ್ಚಾತ್ತಾಪ ಯಾತ್ರೆ ಮಾಡೋಕ್ಕಿಂತ ಮುಂಚೆ ಶೋಭಕ್ ಅವ್ರೆ ನಿಮ್ಮ ಪಾಪದ ಕೂಸಿದ್ದು ಒತ್ಕೊಂಡು ತಿರುಗ್ತಾ ಇರೋದು. ನಮ್ಮ ನಿಖಿಲಣ್ಣ ಹೇಳ್ದ, ನಮ್ಮ ಪಾಪದ ಕೂಸು ನೀವ್ಯಾಕ್ರಿ ಎತ್ಕೊಂಡು ಹೋಗ್ತೀರ ಅಂತ. ಪಾಪ ಅವ್ರು ಹ್ಯಾಂಡಿಕ್ಯಾಪ್ ಮಾಡಿಬಿಟ್ಬಿಟ್ರು, ಕೈ ಕಾಲು ತಿರ್ಸ್ಬಿಟ್ಟ ಪಾಪದ ಕೂಸನ್ನ. ಆಮೇಲೆ ಯಡಿಯೂರಪ್ಪನವ್ರು ಹೊತ್ಕೊಂಡ್ರು, ಸದಾನಂದ ಗೌಡರು ಹೊತ್ಕೊಂಡ್ರು, ಜಗದೀಶ್ ಶೆಟ್ಟರು ಹೊತ್ಕೊಂಡ್ರು. ನಾವಂತೂ ಹೊತ್ಕೊಳಕ್ ಹೋಗ್ಲಿಲ್ಲ. 13ರಿಂದ 18ರವರೆಗೆ ಸಿದ್ದರಾಮಯ್ಯ ಹೊತ್ಕೊಳಕ್ ಹೋಗ್ಲಿಲ್ಲ. ಅದನ್ನ ಹಂಗೆ ಬಿಟ್ಬಿಟ್ರು ಆ ಕೂಸ್ತ. ಪುನಃ ಯಡಿಯೂರಪ್ಪನವರೇ 20ಕ್ಕೆ ಬಂದು ಹೊತ್ಕೊಂಡ್ರು. ಈಗ ಇದೇನಪ್ಪ ಇಷ್ಟೊಂದು ಓಡಾಡ್ತಾರಲ್ಲ ಈ ಹ್ಯಾಂಡಿಕ್ಯಾಪ್ ಕೂಸ್ ಹೊತ್ಕೊಂಡು, ಇದಕ್ಕೋಸಿ ಕೈ ಕಾಲು ಕೊಡ್ಸೋಣ ಅಂತ ಅಂದ್ಬಿಟ್ಟು ನಾವು ಈ ರಾಜಸ್ಥಾನದಿಂದ ಕಾಲ್ ಕೊಡೋರ್ನ ಇವ್ರನ್ನೆಲ್ಲ ಕರ್ಸ್ಬಿಟ್ಟು ರೆಡಿ ಮಾಡಿ ಕೊಟ್ರೆ ಪಾಪ ಈಗೆಲ್ಲ ಬಿದ್ದುಬಿಟ್ರು ಬೀದಿಗೆ ಬಂದು. ಏನು ಕಾಂಪಿಟೇಷನ್? ನಾವು ರೈತರ ಪರ. ಪಾಪ ನಂಜುಂಡಸ್ವಾಮಿ ಅವ್ರ ಮಗಳು ಚೆನ್ನಾಗಿ ಹೇಳೋರು, ನಿಮ್ಗೆ ಯಾರಿಗೂ ಯೋಗ್ಯತೆ ಇಲ್ಲ, ನೀವು ಧರಣಿ ಮಾಡೋಕ್ಕೂ ಯೋಗ್ಯತೆ ಇಲ್ಲ, ಪಾದಯಾತ್ರೆ ಮಾಡೋಕ್ಕೂ ಯೋಗ್ಯತೆ ಇಲ್ಲ ನಿಮಗೆ ಅಂತ ನಮಗೂ ಸೇರಿಸಿ ಹೇಳವ್ರೆ. ನಾವೇನೋ ನಮ್ದು ಬೆನ್ಸಟ್ಕೊಳ್ಳೋದು ಬೇಡ. ನಮಗೂ ಬೈದವ್ರು, ಕಾಂಗ್ರೆಸ್ನವ್ರಿಗೂ ಬೈದವ್ರೆ. ಹಂಗೆ ನಿಮಗೆ ಖಂಡಿತ ಯೋಗ್ಯತೆ ಇಲ್ಲ. ನೀವು ಪಶ್ಚಾತ್ತಾಪ ಯಾತ್ರೆ ಬೇಕಾದ್ರೆ ಮಾಡಿ, ನಮ್ದೇನು ತಕರಾರಿಲ್ಲ. ಆದರೆ ಇದಕ್ಕೆ ದಯಮಾಡಿ ನೀವು ಉತ್ತರ ಕೊಟ್ಬಿಟ್ಟು ಮಾಡಿ. ಅಶೋಕಣ್ಣ ಭಾಳ ವೀರವೇಶದಲ್ಲಿ ಮಾತಾಡೋರೆ ಬಿಡಿ. ಅವರು ಅದೇನೋ ಇಲ್ಲಿಂದ ತಗೊಂಡು ಅಲ್ಲ ಕಣ್ರಿ ಅಶೋಕಣ್ಣ, ನೀನು ಒಬ್ಬ ವಿರೋಧ ಪಕ್ಷದ ನಾಯಕ, ನಿನಗೊಂದು ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕು. ಏನೋ 3 ರಾಜ್ಯದ ಎಲೆಕ್ಷನ್ಗಂತ ಇದು ಕಿಕ್ ಬ್ಯಾಕ್ ಅಲ್ಲ ಕಣ್ರಿ. ಇವತ್ತು ಆಯ್ತದೇನ್ರಿ ಅದು? ಇನ್ನು 10 ವರ್ಷ ಬೇಕು ಟೌನ್ಶಿಪ್ ಆಗೋಕ್ಕೆ.